ಹೈಬ್ರಿಡ್ ಫಂಡ್ಗಳು. ರಾಜ್ ಅವರು ಹೆಚ್ಚಿನ ಆದಾಯ ಬಯಸುತ್ತಾರೆ, ಆದರೆ ಷೇರು ಮಾರ್ಕೆಟ್ನಲ್ಲಿ ಆಗುವ ಏರಿಳಿತಗಳ ಬಗ್ಗೆ ಆತಂಕಗೊಂಡಿದ್ದಾರೆ. ತಮ್ಮ ಮಗುವಿಗೆ ವಿದೇಶದಲ್ಲಿ ಪದವಿಗಾಗಿ ಹಣಕಾಸು ಒದಗಿಸಲು ಹೂಡಿಕೆಗಳು ಸಾಕಷ್ಟು ಬೆಳೆಯಬೇಕೆಂದು ಕುಮಾರ್ ಅವರು ಬಯಸುತ್ತಾರೆ. ಆಯೇಷಾ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ವೈವಿಧ್ಯತೆ ಇರಲು ಬಯಸುತ್ತಾರೆ, ಆದರೆ ಸಮಯ ಹಾಗೂ ಅದಕ್ಕೆ ಬೇಕಾದ ಪರಿಣತಿ ಹೊಂದಿಲ್ಲ. ಈ ಎಲ್ಲಾ ಹೂಡಿಕೆದಾರರು ವಿಭಿನ್ನ ರೀತಿಯ ಆರ್ಥಿಕ ಗುರಿಯನ್ನು ಹೊಂದಿದ್ದಾರೆ, ಆದರೆ ಎಲ್ಲರ ಉದ್ದೇಶವೂ ಒಂದೇ ಆಗಿದೆ. ಅವರೆಲ್ಲರೂ ಯಾವುದೇ ಹೆಚ್ಚಿನ ಅಪಾಯವಿಲ್ಲದೆ ಉತ್ತಮ ಆದಾಯವನ್ನು ಬಯಸುತ್ತಾರೆ. ಬಿಲ್ಟ್ ಇನ್ ಆಸ್ತಿ ಹಂಚಿಕೆಯೊಂದಿಗೆ ಹೈಬ್ರಿಡ್ ಫಂಡ್ಗಳು ವಿವಿಧ ಹೂಡಿಕೆದಾರ ವರ್ಗಗಳಿಗೆ ಮನವಿ ಮಾಡಬಹುದು. ಈ ಫಂಡ್ಗಳು ಇಕ್ವಿಟಿ ಮತ್ತು ಸಾಲದ ಪೋರ್ಟ್ಫೋಲಿಯೋದಲ್ಲಿ ಕ್ರಿಯಾತ್ಮಕವಾಗಿ ಹೂಡಿಕೆ ಮಾಡಲು ಸಹಾಯ ಮಾಡುತ್ತವೆ. ಕಂಪನಿಗಳು ಉತ್ತಮ ಲಾಭ ಪಡೆಯುತ್ತಿರುವಾಗ ಮತ್ತು ಷೇರು ಮಾರುಕಟ್ಟೆಯು ಏರುಗತಿಯಲ್ಲಿರುವಾಗ ಹಣದುಬ್ಬರವು ಇಕ್ವಿಟಿ ಆದಾಯವನ್ನು ಮಣಿಸಿ ರಾಜ್ ಅವರಿಗೆ ಲಾಭವಾಗುತ್ತದೆ. ಕುಸಿತವಿರುವಾಗ ಸಾಲದಿಂದ ಸ್ಥಿರವಾದ ಬಡ್ಡಿ ಪಾವತಿಯಿಂದ ಅವರ ಆದಾಯವನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸಲಾಗುತ್ತದೆ. ಹೈಬ್ರಿಡ್ ಫಂಡ್ಗಳು ಸಂಪೂರ್ಣ ಸಾಲದ ಆಯ್ಕೆಗಳಿಗಿಂತ ಉತ್ತಮ ಆದಾಯವನ್ನು ನೀಡಬಹುದು, ಆದರೆ ಸಂಪೂರ್ಣ ಇಕ್ವಿಟಿಗಿಂತ ಕಡಿಮೆ ಏರಿಳಿತವನ್ನು ಹೊಂದುತ್ತವೆ. ದೀರ್ಘಾವಧಿಯಲ್ಲಿ ಸ್ಥಿರ ಬೆಳವಣಿಗೆಗೆ ಇವು ಸೂಕ್ತವಾಗಿವೆ. ಹೂಡಿಕೆದಾರರು ಸ್ಥಿರತೆ ವಿಷಯದಲ್ಲಿ ಹೆಚ್ಚಿನದನ್ನು ತ್ಯಾಗ ಮಾಡದೆ ಇಕ್ವಿಟಿ ಮಾನ್ಯತೆಯಿಂದ ಅಧಿಕ ಲಾಭ ಗಳಿಸಬಹುದು. ಹೈಬ್ರಿಡ್ ಫಂಡ್ಗಳು ಇಕ್ವಿಟಿ ಮತ್ತು ಸಾಲ ಎರಡನ್ನೂ ಸಂಯೋಜಿಸಿ ನಿಮಗೆ ಮನಃಶಾಂತಿಯನ್ನು ನೀಡುತ್ತದೆ. ಹೈಬ್ರಿಡ್ ಫಂಡ್ಗಳು ಸಾಮಾನ್ಯವಾಗಿ ಯಾವುದೇ ಲಾಕ್ ಇನ್ ಅವಧಿ ಇಲ್ಲದೆ ಓಪನ್ ಎಂಡೆಡ್ ಆಗಿರುತ್ತವೆ. ನಿಮ್ಮ ಗುರಿಯನ್ನು ಸಾಧಿಸಲು ಅಥವಾ ಇತರ ಅವಶ್ಯಕತೆಗಳನ್ನು ಪೂರೈಸಲು ಯಾವುದೇ ಸಮಯದಲ್ಲಿ ಫಂಡ್ ಅನ್ನು ನೀವು ರಿಡೀಮ್ ಮಾಡಬಹುದು. ಮ್ಯೂಚುವಲ್ ಫಂಡ್ನಲ್ಲಿನ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.